ಏಷ್ಯಾದ ಅತಿದೊಡ್ಡ ವೈಮಾನಿಕ ಪ್ರದರ್ಶನಕ್ಕೆ ಕೆಲವೇ ಗಂಟೆಗಳು ಮಾತ್ರ ಬಾಕಿ ಇದೆ. ಯಲಹಂಕದ ಏರ್ಬೇಸ್ನಲ್ಲಿ ನಾಳೆಯಿಂದ ಫೆಬ್ರವರಿ 14ರ ತನಕ 15ನೇ ಏರ್ ಶೋ ನಡೆಯಲಿದೆ. ಇದಕ್ಕಾಗಿ ಯಲಹಂಕದಲ್ಲಿ ಸಕಲ ಸಿದ್ಧತೆಯಾಗಿದೆ. ನಾಳೆಯಿಂದ ಬೆಂಗಳೂರಿನಲ್ಲಿ ಏರ್ ಶೋ ಕಲರವ. ಬಾನಂಗಳದಲ್ಲಿ ಮೋಡಿ ಮಾಡಲಿವೆ ಲೋಹದ ಹಕ್ಕಿಗಳು. 5 ದಿನಗಳ ಕಾಲ ನಡೆಯಲಿರುವ ವೈಮಾನಿಕ ಪ್ರದರ್ಶನ. ಏಷ್ಯಾದ ಅತಿದೊಡ್ಡ ವೈಮಾನಿಕ ಪ್ರದರ್ಶನಕ್ಕೆ ಕೆಲವೇ ಗಂಟೆಗಳು ಮಾತ್ರ ಬಾಕಿ ಇದೆ. ಯಲಹಂಕದ ಏರ್ಬೇಸ್ನಲ್ಲಿ ನಾಳೆಯಿಂದ ಫೆಬ್ರವರಿ 14ರ ತನಕ 15ನೇ ಏರ್ ಶೋ ನಡೆಯಲಿದೆ. ಇದಕ್ಕಾಗಿ ಯಲಹಂಕದಲ್ಲಿ ಸಕಲ ಸಿದ್ಧತೆಯಾಗಿದೆ. ಈ ಬಾರಿಯ ಏರ್ ಶೋನಲ್ಲಿ 100 ದೇಶಗಳು ಭಾಗಿಯಾಗಲಿವೆ. 30 ದೇಶಗಳ ಜನಪ್ರತಿನಿಧಿಗಳು ಕೂಡ ಏರ್ ಶೋನಲ್ಲಿ ಭಾಗವಹಿಸಲಿದ್ದಾರೆ. ಈ ಬಾರಿಯ ಏರ್ ಶೋನಲ್ಲಿ ರಷ್ಯನ್ ಹಾಗೂ ಅಮೆರಿಕನ್ ಫೈಟ್ ಏರ್ಕ್ರಾಫ್ಟ್ ಭಾಗಿಯಾಗಲಿವೆ. ರನ್ವೇ ಟು ಬಿಲಿಯನ್ ಆಪರ್ಚುನಿಟಿ ಟ್ಯಾಗ್ಲೈನ್ನಲ್ಲಿ ಜರುಗಲಿರುವ ಏರ್ ಶೋ ಎಲ್ಲರ ಗಮನ ಸೆಳೆಯಲಿದೆ. ಗ್ಲೋಬಲ್ ಏರೋಸ್ಪೇಸ್, ನೂತನ ತಂತ್ರಜ್ಞಾನದ ವಿವಿಧ ಎಕ್ಸಿಬಿಷನ್ಗಳು ಯಲಹಂಕ ವಾಯುನೆಲೆಯಲ್ಲಿ ಕಣ್ತುಂಬಿಕೊಳ್ಳುವ ಅವಕಾಶ ಇರಲಿದೆ. ಭಾರತದ ರಕ್ಷಣಾ ವಲಯದ ಆವಿಷ್ಕಾರಗಳು, ಆತ್ಮನಿರ್ಭರ್ ಭಾರತದ ಮಾದರಿಗಳು ಏರ್ ಶೋನಲ್ಲಿ ಗಮನ ಸೆಳೆಯಲಿವೆ. ಏರ್ ಶೋ ಕಾರ್ಯಕ್ರಮವನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಉದ್ಘಾಟನೆ ಮಾಡಲಿದ್ದಾರೆ. ಕಾರ್ಯಕ್ರಮದ ಮೊದಲ 3 ದಿನ ಅಂದ್ರೆ ಫೆಬ್ರವರಿ 10, 11, 12ರವರೆಗೆ ರಕ್ಷಣಾ ಕ್ಷೇತ್ರಕ್ಕೆ ಸಂಬಂಧಿಸಿದ ವ್ಯವಹಾರ ದಿನಗಳಾಗಿರುತ್ತವೆ. 13, 14ರಂದು ಸಾರ್ವಜನಿಕ ವೀಕ್ಷಣೆಗೆ ಅವಕಾಶ ಕಲ್ಪಿಸಲಾಗಿದೆ. In this 15th edition of Aero India, I extend a warm welcome to all my friends from the international, national, regional and the local media present here. I would like to express my special thanks to Government of Karnataka for their significant role in organizing this Aero India show. I am confident that with your contributions, this edition of Aero India will receive even greater identity and acceptance. ಇತ್ತ ಈ ಬಾರಿಯ ಏರ್ ಶೋನಲ್ಲಿ ದೇಶ ವಿದೇಶಗಳಿಂದ ಸಾವಿರಾರು ಜನರು ಭಾಗಿಯಾಗ್ತಿರೋದ್ರಿಂದ ಬಿಗಿ ಭದ್ರತೆ ನಿಯೋಜಿಸಲಾಗಿದೆ. ಒಟ್ಟಾರೆ ಭಾರತೀಯ ರಕ್ಷಣಾ ವಲಯದ ಅಭಿವೃದ್ಧಿ ಜೊತೆಗೆ ತಂತ್ರಜ್ಞಾನದ ಪ್ರದರ್ಶನ ಮಾಡೋಕೆ ಅತಿ ದೊಡ್ಡ ವೇದಿಕೆ ಸಜ್ಜಾಗಿದೆ. ಈ ಬಾರಿ ಏರ್ ಶೋನಲ್ಲಿ 7 ಲಕ್ಷಕ್ಕೂ ಹೆಚ್ಚು ಜನರು ಭಾಗವಹಿಸೋ ನಿರೀಕ್ಷೆ ಇದೆ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ.